ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮನೆ ಮಗಳ ಗೌರಿ ಮಾಡುವ ನಮಸ್ಕಾರಗಳು ರೀ. ಇವತ್ತು ನಾನು ಬಾದಾಮಿ ಪೌಡ್ರು ಮನ್ಯಾಗ ರೆಡಿ ಮಾಡ್ಕೊಳ್ಳೋದು ಹೆಂಗಂತ ನೋಡೋಣ ರೀ. ಒಬ್ಬರು ಮನೆಗೆ ಬಂದವರು ಟೀ ಒಲ್ಲೆ ಕಾಫಿ ಒಲ್ಲೆ ಅಂತಿರ್ತಾರಲ್ರಿ. ಹಂಗಾಗಿ ಬಿಸಿಲು ದಿನ ಟೀ ಕಾಫಿ ಒಲ್ಲೆ ಅಂತಾರೆ. ಹಂಗಾಗಿ ಹೊರಗೆ ತರೋದಕ್ಕಿನ್ನ ರೀ ನಾನು ಈ ಟೈಪ್ ಮನ್ಯಾಗ ಬಾದಾಮಿ ತರಿಸ್ಕೊಂಡ್ರಿ ಪೌಡ್ರ್ ಮಾಡಿಟ್ಕೊಂಡಿರ್ತೀನಿ ರೀ. ಅದ್ರ ಜೊತೆಗೆ ಇಷ್ಟು ಪೀಸ್ ಹಾಕ್ಕೋತಿದ್ದೀನಿ ರೀ. ಬಂದ ತಕ್ಷಣ ಯಾರಾದ್ರೂ ಏನೋ ಹೊರಗೆ ಇರ್ತಾರೆ ರೀ, ಒಬ್ರೊಬ್ರು ಹೋಗ್ತೀನಿ ಅಂತಿರ್ತಾರೆ ರೀ. ಅಂಥವ್ರಿಗೆ ರೀ ಸ್ವಲ್ಪ ಹಾಲು ಬಿಸಿ ಮಾಡಿ ಬಾದಾಮಿ ಪೌಡ್ರ್ ಹಾಕ್ಕೊಟ್ಟರೆ ಕುಡ್ದು ಹೋಗ್ತಾರೆ ರೀ. ಸ್ವಲ್ಪ ಬ್ಯಾಸಿಗೆ ಬರ್ಲಿಕ್ಕತ್ತಲ್ರಿ, ಬಿಸಿಲು ಜಾಸ್ತಿ ಆಗ್ಲಿಕ್ಕತ್ತೈತಿ. ಹಂಗಾಗಿ ನಾವು ಹೊರಗಿಂದ ತರೋದು ಕಡಿಮೆ ರೀ. ಇದನ್ನು ಎರಡು ಮಿಕ್ಸ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ನಾನು. ಇವಾಗ ಪೀಸ್ ಹಾಕ್ಕೊತಿದ್ದೀನಿ ರೀ ನಾನು. ಪೀಸ್ ಹಾಕ್ಕೊಂಡಿದ್ದೀನಿ ರೀ, ಸಣ್ಣಗೆ ರುಬ್ಕೊತೀನಿ ರೀ. ಇವಾಗ ಇಷ್ಟು ಸಣ್ಣಗೆ ಹಾಕ್ಕೊಂಡಿದ್ದೀನಿ ನೋಡ್ರಿ. ಇವಾಗ ಇದನ್ನು ಪೀಸ್ತಾ ಬಾದಾಮಿ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. 250 ಗ್ರಾಮು ಬಾದಾಮಿ ಇತ್ತು 150 ಗ್ರಾಮು ಪೀಸ್ತಾ ಇರ್ಬೇಕ್ರಿ. ಮಕ್ಕಳಿಗೆ ಕೊಟ್ರಂತೂ ಹಾಲ್ಯಾಗ ಹಾಕಿ ಮಕ್ಕಳಿಗೆ ಕೊಟ್ರೆ ತುಂಬ ಶಕ್ತಿ ಬರ್ತೈತ್ರಿ. ಸ್ವಲ್ಪ ಭಾಳ ವೀಕ್ ಇರ್ತಾವಲ್ರಿ ಆ ಮಕ್ಕಳು. ಇಲ್ಲ ಸ್ವಲ್ಪ ಜಾಸ್ತಿ ಸ್ವೀಟ್ ಬೇಕಂದ್ರೆ 1 ಸ್ಪೂನು ನಾವು ಸಕ್ಕರೆ ಹಾಕ್ಕೋಬೋದ್ರಿ. ಬಾದಾಮಿ ಪೌಡ್ರ್ ಹಾಕ್ಕೊತೀನಿ ರೀ. ಪೀಸ್ತಾ ಬಾದಾಮಿ ಹಾಕ್ಕೊಂಡಿದ್ದೀನಲ್ರಿ, ಅದನ್ನು 1 ಸ್ಪೂನ್ ಹಾಕ್ಕೊತಿದ್ದೀನಿ ರೀ ನಾನು. ನಾನೇನಾದ್ರೂ ರೀ ಮನ್ಯಾಗ ರೆಡಿ ಮಾಡ್ಕೊಳ್ಳೋದು ಜಾಸ್ತಿ ರೀ. ನಾನು ಹೊರಗಿಂದ ತರೋದಕ್ಕಿಂತ ಈ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಲ್ರಿ, ಬ್ಯಾಳೆಗೆ ಹಾಕಿರ್ತೀವಲ್ರಿ ಹೋಳ್ಗೆ ಮಾಡೋಕೆ. ಅರ್ಧ kg ಬ್ಯಾಳೆಗೆ ಹಾಕಿದ್ರಿ ಇದನ್ನು 4 ಚಮಚ ಈ ಪೌಡ್ರು ಪುಡಿ ಹೂರ್ಣಕ್ಕೆ ಹಾಕ್ಕೊಂಡು ರುಬ್ಕೋಬೇಕ್ರಿ. ಹೋಳ್ಗೆ ತಿಂತಿದ್ರೆ ಇನ್ನು ತಿನ್ಬೇಕು ಅನ್ಸತ್ರಿ. ಒಬ್ಬಟ್ಟು ಮಾಡ್ಲಿಕ್ಕೆ ಒಬ್ಬಟ್ಟು ಅಷ್ಟು ನಿಮ್ಗೆ ಇಷ್ಟ ಆಗಿದ್ರಿ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ.